ನಮ್ಮಲ್ಲಿ ಸುಮಾರು 86.81 ಲಕ್ಷ ರೈತ ಕುಟುಂಬಗಳಿದೆ. ನಮ್ಮ ರೆವಿನ್ಯೂ ಇಲಾಖೆ ಕೊಟ್ಟಿರೋ ಅಂಕಿಅಂಶದಲ್ಲಿ 86.81 ಲಕ್ಷ. ನೀರಾವರಿಗೆ, ಮಳೆ ಮತ್ತು ನೀರಾವರಿಗೆ 118.5 ಲಕ್ಷ ಹೆಕ್ಟೇರ್ ಪ್ರದೇಶ ಇದೆ. ಸುಮಾರು ನಮಗೆಲ್ಲರಿಗೂ ಗೊತ್ತಿರೋಂಗೆ 70% ಜನ ರೈತಾಪಿ ಕುಟುಂಬದಲ್ಲಿ ಬಂದವರು, ರೈತರ ಮನೆ ಕುಟುಂಬದವರು ಅಂತ ನಾವು ತಿಳ್ಕೊಂಡಿದ್ದೀರಿ. ಈ ಸರ್ಕಾರ ಮಾತಿಗೆ ತಪ್ಪಿದೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ, ಈ ಸರ್ಕಾರನೇ ಒಂದು ಕೃಷಿ ಇಲಾಖೆ ವಾರ್ಷಿಕ ವರದಿ 2024-25 ಒಂದು ವಾರ್ಷಿಕ ವರದಿಯನ್ನು ಬಿಡುಗಡೆ ಮಾಡ್ತಾರೆ ರಾಜ್ಯ ಸರ್ಕಾರ. ಅದರಲ್ಲಿ ನಮ್ಮ ದೃಷ್ಟಿ ಏನು, ರಾಜ್ಯದ ಕೃಷಿ ಉತ್ಪಾದನೆ ಹೆಚ್ಚು ಮಾಡೋದ್ರ ಬಗ್ಗೆ ನಮ್ಮ ಗುರಿ ಏನು, ನಮ್ಮ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ದೃಷ್ಟಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಉದ್ದೇಶಕ್ಕೆ ದೃಷ್ಟಿ ಅಂತ ಕೊಟ್ಟಿದ್ದಾರೆ. ವಿಷನ್ ಅಂತ ಹೇಳಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವಂಥ ಪತ್ರ. ಇದರಲ್ಲಿ ಏನು ಕ್ಲಿಯರ್ ಆಗಿ ಹೇಳಿದ್ದಾರೆ, ವಿವಿಧ ರಾಜ್ಯ ಮತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನದ ಮೂಲಕ ಉತ್ಪಾದನೆಯನ್ನು ಹೆಚ್ಚಿಸಲು, ಸುಸ್ಥಿರ ಕೃಷಿಗಾಗಿ ಕೃಷಿ ವೆಚ್ಚವನ್ನು ಕಡಿತಗೊಳಿಸಲು, ರೈತರ ಅಭಿವೃದ್ಧಿ ಹಾಗೂ ಆದಾಯವನ್ನು ಹೆಚ್ಚಿಸುವ ಮೂಲಕ ರಾಜ್ಯದ ಆಹಾರ ಭದ್ರತೆಯನ್ನು ಕಾಪಾಡುವುದು ಅಂತ ಇದೆ ಅಧ್ಯಕ್ಷರೇ. ಆಹಾರ ಭದ್ರತೆಯನ್ನು ಕಾಪಾಡಬೇಕು ಅಂತ ಅಂದ್ರೆ ಇವ್ರು ಹೇಳಿರೋದಕ್ಕೂ ಕೃತಿಗೂ ಮಾತಿಗೂ ಏನು ಸಂಬಂಧ ಇಲ್ಲ ಅಂತ ನನಗನ್ಸ್ತದೆ. ಹೇಳಿರೋ ಕೃತಿಗೂ ಮಾತಿಗೂ ಸಂಬಂಧ ಇಲ್ಲ. ಮಾತೆತ್ತರೆ ಮುಖ್ಯಮಂತ್ರಿಗಳು ಅವ್ರದ್ದು ನಾನು ನೋಡಿದ್ದೀನಿ. ಅವರು ಕೂತಾಗ, ನಿಂತಾಗ, ವೇದಿಕೆ ಭಾಷಣ ಮಾಡೋಕೆ ನಿಂತಾಗ ಅವ್ರ ಭಾಷೆಯಲ್ಲಿ ಹೇಳೋದಾದ್ರೆ, ಏಯ್ ಕೂತ್ಕೋ, ಕೊಟ್ಟಿಲ್ಲ 2,000 ನಿನಗೆ, ಕೊಟ್ಟಿಲ್ಲ ನಿನ್ಗೆ 2,000. ಈ ಮಾತು ರೆಗ್ಯುಲರ್ ಬರ್ತಾ ಇದೆ. ನಾನು ಮೊನ್ನೆನೂ ನೋಡಿದೆ, ಯಾವುದೋ ಕೂತ್ಕೊಂಡು ಅವರು ಯಾವುದೋ ಒಂದು ಮಾತಾಡ್ತಾ ಇದ್ರೆ, ಎಲ್ಲರಿಗೂ ನಾನು ಕೊಟ್ಟಿಲ್ವಾ ನಿಮಗೆ 2,000 ಅಂತ ಹೇಳ್ತಾರೆ. 2,000 ಎಲ್ಲಿ ಕೊಟ್ಟಿದ್ದೀರಾ ಅಂದರೆ ಸಿದ್ದರಾಮಯ್ಯನವ್ರು ಎಷ್ಟು ಹುಷಾರು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಅಲ್ಲೇ ಉತ್ಪತ್ತಿ ಮಾಡಿ ಅವ್ರ ಮನೆಗೆ ಕೊಟ್ಬಿಟ್ಟು ಸರ್ಕಾರ ಒಂಥರ ದಪ್ಪ ಚರ್ಮದ ಸರ್ಕಾರ. ಇದು ಸಂವೇದನೆ ಇಲ್ಲ. ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ, ಬಹಳ ವರ್ಷ ನೋಡಿದ್ದೀನಿ ಮುಖ್ಯಮಂತ್ರಿಗಳನ್ನ, ಜಾಸ್ತಿ ಏನಾನ ಮಾತಾಡ್ಬಿಟ್ರೆ, ಯಾರನ್ನ ಸಿಕ್ಕಿದ್ರೆ, ಯಾರನ್ನ ಸರಿಯಾದವ್ರು ಸಿಕ್ಕಾಕೊಂಡ್ರೆ, ನಿನ್ಗೆ ಸಂಧಿ ಗೊತ್ತಾ, ಸಂಧಿ ಯಾವುದು ಶುರು ಮಾಡ್ಕಂತಾರೆ. ಜಾಸ್ತಿ ಮಾತಾಡಿದ್ರೆ, ನಾನು ಜಾಸ್ತಿ ಮಾತಾಡಿದ್ರೆ ನೇಗುಲ್ ಗೊತ್ತಾ ನಿನ್ಗೆ, ನೊಗ ಹೆಂಗ್ ಕಟ್ತಿ ಅದ್ ಗೊತ್ತಾ, ಉಳುಮೆ ಮಾಡಕ್ಕೆ ಎಷ್ಟು ಜನ ಎಷ್ಟು ಎತ್ತಬೇಕಾದ್ರೆ ಕೊಡ್ತಾರೆ. ಕೇಳ್ತಾರೆ, ನನಗೂ ಇದೇ ಥರನೇ ಹೇಳ್ತಾರೆ. ನಮಗೆಲ್ಲ ಇಷ್ಟು ಕೇಳ್ತಿರಲ್ಲ. ಈಗ ರೈತ ಕೇಳ್ತಾವನೆ ನಿಮ್ಮನ್ನ, ನೀವು ರೈತರೇ ಆಗಿದ್ರೆ, ನೀವು ಉಳುಮೆ ಮಾಡಿದ್ರೆ ಎಲ್ಲಿ ರೈತರ ಪರವಾಗಿ ಎಲ್ಲಿ ನಿಂತ್ರಿ? ಇದು ರೈತರಿಗೆ ಮಾಡಿದಂಥ ದ್ರೋಹ ಅಲ್ವಾ? ರೈತರು ಕೇಳ್ತಾ ಇದ್ದಾರೆ. ನಮಗ್ ಬಾಯಿ ಮುಚ್ಚಿಸ್ಬೋದು, ಅನ್ನ ಕೊಡೋ ರೈತನಿಗೆ ನೀವು ಬಾಯಿ ಮುಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ಕಲ್ಲು ಹೃದಯ ಆಗೋಗ್ಬಿಟ್ಟೈತೆ ಈ ಸರ್ಕಾರ, ಕಲ್ಲು ಹೃದಯ ಆಗೋಗ್ಬಿಟ್ಟೈತೆ.